ಬೆಂಗಳೂರು ನಗರದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಸ್ನೇಹಿತರು, ನನ್ನ ಆತ್ಮೀಯರು, ನನ್ನ ಹಿತೈಷಿ, ನನ್ನ ಸಹೋದರ ಅಂತಲೇ, ನನ್ನ ತಮ್ಮ ಅಂತಲೇ. ಯಾಕಂದರೆ ನಾವೆಲ್ಲ ಇಲ್ಲಿ ಯಾರ್ಯಾರು ಇದ್ದೀವಿ, ನಾವೆಲ್ಲ ಒಂದೇ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ನಾವೆಲ್ಲ ಅಣ್ಣ ತಮ್ಮಂದ್ರಲ್ಲ, ನಾವೆಲ್ಲ ಕುಟುಂಬ ಸದಸ್ಯರಲ್ಲ. ಆ ಮನಸ್ಥಿತಿ ಇದ್ದವರೆಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರೆ. ಹೆಚ್ಚು ನನ್ನ ಅನಿಸಿಕೆಯಲ್ಲಿ ರಕ್ತ ಸಂಬಂಧದಲ್ಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದರು ಒಬ್ರಿಗೊಬ್ರಿಗೆ ಆಗಲ್ಲ. ಆ ಒಡನಾಟದಲ್ಲಿ ಎಲ್ಲರೂ ಜೊತೆಗೆ ಬೆಳ್ಕೊಂಬಂದಿರ್ತಾರಲ್ಲ, ಅವರು ಅಣ್ಣ ತಮ್ಮಂದ್ರಿಗಿನ್ನ ಹೆಚ್ಚು ಅಂತೇಳಿ ಇವತ್ತಿನ ದಿನ ವಿಶೇಷ ಅಂದರೆ ನಾನು, ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರ ಹೆಸರು ಹೇಳಬೇಕಾಗುತ್ತೆ ನಾನು. ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ ಎಲ್ಲರಿಗೂ ಟೀಮ್ ಲೀಡ್ರಾಗಿ ಕೃಷ್ಣಮೂರ್ತಿಯವರು ಏನಿದ್ದಾರೆ, ಮತ್ತು ಸಾಮ್ರಾಟ್ ಟಿ ವಿ ಮಾಲೀಕರಾಗಿದ್ದಾರೆ. ಅವರು ದಿನ ಏನು ಸಾಮ್ರಾಟ್ ಟಿ ವಿ ಮಾಲೀಕರು ಯಾರು ಅಂತ ಕೇಳಿದಾಗ ನೇರ ಹೇಳಬೇಕು, ACF ಕೃಷ್ಣಮೂರ್ತಿ ಅಂತೇಳಿ. ಯಾಕಂದರೆ ಸಿಂಗಲ್ ಬ್ಯಾನರ್, ಅದು ಸಿಂಗಲ್ ಅಜೆಂಡಾ. ಅವ್ರ ಜೊತೆಯಲ್ಲಿ ನಾವು ಅವರ ಸಹೋದರರಾಗಿ, ಅವರ ಹಿರಿಯ ಅಣ್ಣನಾಗಿ, ಮತ್ತು ನಾವೆಲ್ಲ ಯಾರ್ಯಾರು ಸೇರಿದ್ದೀವಿ ಇವತ್ತಿನ ದಿನ, ನಾವೆಲ್ಲ ಇವ್ರ ಅಣ್ಣ ತಮ್ಮಂದರಾಗಿ ಇವ್ರ ಜೊತೇಲಿ ಇರ್ತೀವಿ, ಸಹಕಾರ ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಪ್ರಾಮಾಣಿಕತೆಯಿಂದ ನಾವು ಬೆಂಬಲಿಸ್ತೀವಿ. ಅದನ್ನು ಕೃಷ್ಣಮೂರ್ತಿಯವರು ಇನ್ನಷ್ಟು ಮಟ್ಟಿಗೆ ಸಾಮ್ರಾಟ್ ಟಿ ವಿನ ಎತ್ತರಕ್ಕೆ, ಯಾಕಂದರೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಬರ್ತಾರೆ, 1 by 1 ಬರ್ತಾರೆ. ಒಬ್ಬರು ಲೆಫ್ಟ್ ಹೇಳ್ತಾರೆ, ಒಬ್ಬರು ರೈಟ್ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಹೇಳ್ತಾರೆ. ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗುವಂಥ ಕೆಲಸ ಕಾರ್ಯ ಮಾಡಬೇಕು. ಯಾಕಂದರೆ ಸ್ಟಾಫ್ ಎಲ್ಲ ಏನಿದ್ದಾರೆ, ಕೆಲವರು ಅವರವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ತಗೊಂಬಂದು ಬಾಸ್ ಮೇಲೆ ಇರುವಂಥ ಕೆಲಸ ಆಗುತ್ತೆ. ಆ ಬಾಸ್ ಏನು ಹೇಳ್ತಾರೆ, ಅವರು ವಿಚಲಿತರಾಗ್ತಾರೆ, ಯಾವುದನ್ನು ತೊಗೊಳ್ಳೋದು ಯಾವುದನ್ನು ಬಿಡೋದು ಅಂತೇಳಿ. ಅವ್ರಿಗೆ ನಾನು ಈ ಸಂದರ್ಭದಲ್ಲೂ ಕಿವಿ ಮಾತೇನಪ್ಪ ಅಂದರೆ, ಯಾವುದೇ ಸಿಬ್ಬಂದಿ ವರ್ಗದವರು, ಯಾವುದೇ ನೌಕರರು ಬಂದು ಮಾಲೀಕರ ಹತ್ರ, ಬಾಸ್ ಹತ್ರ ಬಂದು ಏನಾದರೂ ಹೇಳಿದಾಗ ಅದು ಒಂದು ಸೈಡ್ ಯಾವುದೇ ಕಾರಣಕ್ಕೂ ತೀರ್ಮಾನ ತಗೋಬಾರ್ದು. ಪರಸ್ಪರ ಕರೆದು ವಿಚಾರಣೆ ಮಾಡಬೇಕು. ಯಾವುದು ಸರಿ ಅನಿಸುತ್ತೆ ಅದನ್ನು ಮಾತ್ರ ಮಾಡಬೇಕು. ಯಾಕಂದರೆ ಚಾನಲ್ಗಳು ಭಾಳಷ್ಟು ಲಾಂಗ್ ಟೈಮ್ ಉಳಿಬೇಕಂದ್ರೆ ಓನರ್ ಯಾರಿರ್ತಾರೆ ಅವರು ಡಿಸಿಷನ್ ಮೇಕರ್ ಆಗಿರಬೇಕು. ಓನರು ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಮಾತು ಕೇಳೋದು, ಇನ್ನೊಬ್ಬರ ಜೊತೆಲಿರೋ ಸ್ನೇಹಿತರ ಮಾತು ಕೇಳೋದು, ಅದನ್ನೆಲ್ಲ ಮಾಡೋಕ್ಕೋಗ್ಬಾರ್ದು. ಅವ್ರು ಏನು ತೀರ್ಮಾನ ತೊಗೊಂಡಿರ್ತಾರೆ ಆ ತೀರ್ಮಾನ ಯಥಾವತ್ತಾಗಿ ಮಾಡಬೇಕು. ಇವತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ನಾನು ನೇರ ಅವರು ಯಾಕೆ ಅವರ ಯಶಸ್ಸಿಗೆ ನಾನು ಸಹಕಾರ ಕೊಡಬೇಕು, ನಾನು ಬೆಂಬಲಿಸಬೇಕು ಅಂತ ಹೇಳ್ತೀನಿ ಅಂತ ಹೇಳಿದಾಗ, ಒಂಥರ ಛಲವಾದಿ ಹಠವಾದಿ ಅಂತ ಏನಾದರೂ ಇದ್ದರೆ ಅದು ನಮ್ಮ ಕೃಷ್ಣಮೂರ್ತಿಗೆ ಹೇಳಬೇಕು ನಾನು ಈ ಸಂದರ್ಭದಲ್ಲಿ. ಯಾಕಂದರೆ ಕೃಷ್ಣಮೂರ್ತಿ ಹಿನ್ನೆಲೆ ಏನಪ್ಪ ಅಂದರೆ ತುಂಬ ಬಡತನದಿಂದ ಬಂದಿರೋದು. ಬಡತನದ ಹಿನ್ನೆಲೆ ಉಳ್ಳವರು ಇವತ್ತಿನ ದಿನ ಒಂದು ಚಾನಲ್ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಸುರಿದು ಅಂತೇಳಿದ್ರೆ ಅದೊಂದು ಅಷ್ಟೊಂದು ಸರ್ವೇ ಸಾಮಾನ್ಯವಾದಂಥ ಕೆಲಸ ಅಲ್ಲ ಅದು. ಇವತ್ತು ಸಾಮ್ರಾಟ್ ಟಿ ವಿ ಏನು ನಡೀತಾ ಇದೆ, ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಕೃಷ್ಣಮೂರ್ತಿಯವರ ಶ್ರಮ ಇದೆ. ಇವತ್ತು ನಮ್ಮನ್ನೆಲ್ಲ ವಿಶೇಷ ಆಹ್ವಾನಿತರಾಗಿ ನಮ್ಮನ್ನು ಕರೆದವ್ರೆ, ನಾವು ಗೆಸ್ಟಾಗಿ ಬಂದಿದ್ದೀವಿ, ಅವ್ರಿಗೆ ಸಹಕಾರ ಕೊಡ್ತಾಯಿದ್ದೀವಿ, ಅವ್ರ ಜೊತೇಲಿರ್ತೀವಿ, ಒಳ್ಳೆಯ ಸಲಹೆ ಕೊಡ್ತೀನಿ. ದಯಮಾಡಿ ಅದನ್ನು ಅವ್ರು ಫಾಲೋ ಮಾಡೋದು ಬಿಡೋದು ಅದು ಅವ್ರಿಗೆ ಸೇರಿರೋದು. ಫಾಲೋ ಮಾಡಲಿ. ಫಾಲೋ ಮಾಡಿದಾಗ, ಯಾಕಂದರೆ ನಾವು ವೆಲ್ ವಿಷರ್ಸ್ ಹೇಳ್ತೀವಲ್ಲ, ನಾವು ಅವ್ರಿಗೇನಾದರೂ ಕೃಷ್ಣಮೂರ್ತಿಗೆ ಹೇಳ್ಬೇಕಾದ್ರೆ ನಮ್ಮಲ್ಲಿ ಯಾವುದೂ ಸ್ವಾರ್ಥ ಇಲ್ಲ. ಹಂಗಾಗಿ ಕೃಷ್ಣಮೂರ್ತಿಯವ್ರಿಗೆ ನಾನೊಂದು ಸಲಹೆ ಕೊಡೋದು, ಮೊದಲಿಗೆ ನೀನು ಡಿಸಿಷನ್ ಮೇಕರ್ ಆಗು. ಡಿಸಿಷನ್ ಮೇಕರ್ ಆದಾಗ ನೀನು ನಿರ್ಣಾಯಕ ಪಾತ್ರ ವಹಿಸಿದಾಗ ಮಾತ್ರ ಚಾನಲ್ನ ಯಶಸ್ವಿ ಮಾರ್ಗದಲ್ಲಿ ಕೊಂಡೊಯ್ಯೋದಕ್ಕೆ ಸಾಧ್ಯವಾಗುತ್ತೆ. ನಿನ್ನ ಬೆನ್ನೆಲುಬಾಗಿ ನಾವೆಲ್ಲ ನಿನ್ನ ಅಣ್ಣ ತಮ್ಮಂದರಾಗಿ, ನಿನ್ನ ಸಲಹೆಗಾರರಾಗಿ, ನಿನ್ನ ಹಿತೈಷಿಗಳಾಗಿ ನಾವು ನಿಮ್ಮ ಜೊತೆಗಿರ್ತೀವಿ. ನಿನಗೆ ಯಶಸ್ಸು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೆಸರಿನಲ್ಲಿ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಜೈ ಭೀಮ್.